ಮೈಸೂರಿನ ಮೂಡಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರೊಂದು ಸಲ್ಲಿಕೆಯಾಗಿದೆ. ಮೈಸೂರಿನ ಸ್ನೇಹಮಯಿ ಕೃಷ್ಣ ಪಿಸಿಆರ್ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಾಲಯಕ್ಕೆ. ಮೂಡಾ ಕೇಸ್ ಸಂಬಂಧ ದಾಖಲೆ ಸಮೇತ ಪಿಸಿಆರ್ ಸಲ್ಲಿಕೆಯಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನು ಸಲ್ಲಿಸಲಾಗಿದೆ. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಮೂಲಕ ಪಿಸಿಆರ್ ಸಲ್ಲಿಕೆಯಾಗಿದೆ. ಪಿಸಿಆರ್ ಸ್ವೀಕರಿಸಿ ನಾಳೆ ವಿಚಾರಣೆಯನ್ನ ಕೋರ್ಟ್ ನಿಗದಿ ಮಾಡಿದೆ. ನಾಳೆಗೆ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಈಗ ಸಿಎಂ ಅಂತಂದ್ರೆ ಅದೊಂಥರ ಸಾಂವಿಧಾನಿಕ ಹುದ್ದೆ. ಸಾಂವಿಧಾನಿಕ ಹುದ್ದೆಯಲ್ಲಿರೋರ ವಿರುದ್ಧ ತನಿಖೆಯಾಗಬೇಕು ಅಂತಾದ್ರೆ ರಾಜ್ಯಪಾಲರ ಅನುಮತಿಯ ಅಗತ್ಯ ಇದೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯ ಅಗತ್ಯ ಇದೆ. ಅನುಮತಿ ಸಿಗದೆಯೂ ಕೂಡ ಈಗ ಪಿಸಿಆರ್ ಸಲ್ಲಿಕೆಯಾಗಿರೋದ್ರಿಂದ ಇದರ ಕಾನೂನಿನ ಮಾನ್ಯತೆ ಎಷ್ಟರ ಮಟ್ಟಿಗಿರುತ್ತೆ ವಿಷ್ಣು ಪ್ರಸಾದ್? ಖಂಡಿತ ರಕ್ಷತ್, ನಿಜಕ್ಕೂ ಇದು ಒಳ್ಳೆ ವ್ಯಾಲಿಡ್ ಪ್ರಶ್ನೆ. ಯಾಕಂತಂದ್ರೆ ಕಾನೂನಿನ ಮಾನ್ಯತೆ ಬಗ್ಗೆ ನೋಡೋದಾದ್ರೆ ನಾರ್ಮಲ್ ಆಗಿ ಇಂತಹ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಸಾಂವಿಧಾನಿಕ ಹುದ್ದೆ ಇದ್ದಂತಹ ವೇಳೆಯಲ್ಲಿ ಇತ್ತೀಚೆಗೆ ನಾವು ನೋಡೋದಾದ್ರೆ ಪಿಸಿ ಆಕ್ಟ್ ಅದು ತುಂಬಾನೇ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಪಿಸಿ ಆಕ್ಟ್ ಅಲ್ಲಿ ಸೆಕ್ಷನ್ 17A ಇರ್ಬೋದು, ಮತ್ತೆ ಸೆಕ್ಷನ್ 19 ಅಡಿಯಲ್ಲಿ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ಪರ್ಮಿಷನ್ ಅನ್ನ ಕೇಳಬೇಕಾಗುತ್ತೆ. ಈಗ ಇವರು ಸಲ್ಲಿಸಿರುವಂತಹ ಪಿಸಿಆರ್ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಿರುವಂತದ್ದು, ಇವರು ಪಿಸಿಆರ್ ಈಗ CRPC 200 ಅಡಿಯಲ್ಲಿ ಈ ಒಂದು ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹೊಸದಾಗಿ ಬಂದಿರುವಂತಹ ಸೆಕ್ಷನ್ 223 BNSS ಅಡಿಯಲ್ಲಿ ಈ ಒಂದು ಅರ್ಜಿಯನ್ನ ಈಗ ಸ್ನೇಹಮಯಿ ಅವರು ಸಲ್ಲಿಸಿರುವಂತದ್ದು. ಇವರು ಕೇಳ್ತಾರೆ ಅಂತಂದ್ರೆ ಅವ್ರ ಪ್ರೇಯರ್ ಇರೋದು ವೆರಿ ಸಿಂಪಲ್. ಸುಮಾರು 20 ಪುಟಗಳ ಪಿಟಿಷನ್ ಅಲ್ಲಿ ಅವ್ರ ಪ್ರೇಯರ್ ಇರೋದು ಡೈರೆಕ್ಟ್ ಆಗಿ ಅವ್ರು ಕೇಳ್ತಿರೋದು ಏನಂತಂದ್ರೆ, ಈ ಪ್ರಕರಣದಲ್ಲಿ ರೆಫರ್ ಟು ದಿಸ್ ಕಂಪ್ಲೇಂಟ್ ಅಂಡರ್ 156(3) ಆಫ್ CRPC ಜೊತೆಗೆ 175(3) ಆಫ್ BN ಅನ್ನೋ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅಂದ್ರೆ ಇವರು ಕ್ಲಿಯರ್ ಆಗಿ ಕೇಳ್ತಿರೋದೇನಂತಂದ್ರೆ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಕೇಳ್ತಿದ್ದಾರೆ. ನೇರವಾಗಿ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಬೇಕಾಗಿರುವಂತಹ ಅಂಶಗಳು ಬರುವಂತದ್ದು. ಅಂದ್ರೆ ಇನ್ವೆಸ್ಟಿಗೇಷನ್ ಅಂದ್ರೆ 17A ಅಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಇವರು ಪಿಸಿಆರ್ ಫೈಲ್ ಮಾಡಿ ಕೋರ್ಟ್ ಇಂದ ಡೈರೆಕ್ಷನ್ ಕೇಳುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಇಡೀ ಈ ಪ್ರಕರಣ ಏನಿದೆ ಅಂದ್ರೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಇವರು ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಅದರಲ್ಲಿ ಅವ್ರು ಕೇಳ್ತಿರೋದು, ಇಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಮೊದಲನೇದು 120BL ಬರ್ತಾರೆ, 166 IPCL ಬರ್ತಾರೆ, ಅಂದ್ರೆ BNSL ಬರ್ತಾರೆ, ಮತ್ತೆ 403, 406, 420, 426 IPC ಈ ಎಲ್ಲಾ ಪ್ರಕರಣಗಳ ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಚಾರ್ಜ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನೋ ಅಕ್ರಮವಾಗಿ ಅಂದ್ರೆ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ಅಡಿಯಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ಮನವಿಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಇಲ್ಲಿ ಕೇವಲ ಕರಪ್ಷನ್ ಒಂದೇ ಅಲ್ಲ, ಇಲ್ಲಿ ಬೇನಾಮಿ ಹೆಸರಲ್ಲಿ ಸಿದ್ದರಾಮಯ್ಯ ಪ್ರಾಪರ್ಟಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಇವರು ಈ ಒಂದು ಇದರಲ್ಲಿ ಮಾಡ್ತಿರುವಂತದ್ದು. ಮತ್ತೆ ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅದನ್ನು ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಸರ್ಕಾರದ ಜಾಗವನ್ನ ಯಾವುದೇ ಅಧಿಕಾರ ಇಲ್ಲದೆ ಇದ್ರು ಕೂಡ, ತಮಗೆ ಸಂಬಂಧ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಗ್ರಾಬ್ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪನ ಇಲ್ಲಿ ಸ್ನೇಹಮಯಿ ಅವರು ಮಾಡ್ತಿರುವಂತದ್ದು. ಈ ಮೂಲಕ ಕೆಲವೊಂದ್ ಕಡೆ ಈಗ ಪಿಸಿಆರ್ ಫೈಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಪಿಸಿಆರ್ ಕೂಡ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಇವತ್ತು. ಅದು ಈಗ ಪ್ರಮುಖವಾದಂತಹ ಅಂಶವನ್ನು ಗಮನಿಸಬಹುದು. ಇದಾದ ಬಳಿಕ ನಾಳೆ ಅರ್ಜಿಯ ವಿಚಾರಣೆಗೆ ನಿಗದಿಪಡಿಸಿದೆ. ಈ ಸಂದರ್ಭದಲ್ಲಿ ನಾಳೆ ಈಗ ಸಾಕಷ್ಟು ಕುತೂಹಲ ಮೂಡಿಸಿರೋದೇನಂತಂದ್ರೆ, ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಇಲ್ಲದೆ ಈಗ ಪಿಸಿಆರ್ ಅನ್ನ ಕೋರ್ಟ್ ತೆಗೆದುಕೊಂಡು ಅವರ ವಿರುದ್ಧ ಕಾಗ್ನಿಸ್ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡುತ್ತಾ, ಅದಾದ ಬಳಿಕ ಲೋಕಾಯುಕ್ತಕ್ಕೆ ಏನು ಡೈರೆಕ್ಷನ್ ಕೊಟ್ಬಿಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆರ್ಡರ್ ಮಾಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂತದ್ದು ರಕ್ಷತ್. ಆದ್ರೆ ನೀವು ಕೇಳ್ತಿರುವಂತೆ ಸ್ಯಾಂಕ್ಷನ್ ಬೇಕಾ ಅನ್ನೋ ವಿಚಾರದಾದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ವಿರುದ್ಧ ಸ್ಯಾಂಕ್ಷನ್ ಕೊಡಬೇಕು ಅಂತಂದ್ರೆ ಆ ಸ್ಯಾಂಕ್ಷನ್ ಅಥಾರಿಟಿ ಇರೋದು ಕೇವಲ ಗವರ್ನರ್ಗೆ ಮಾತ್ರ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ಸೆಕ್ಷನ್ ಅದರಲ್ಲೂ 19 ಪಿಸಿ ಆಕ್ಟ್ ಅಡಿಯಲ್ಲಿ ಇರುವಂತದ್ದು. ಆದ್ರೆ ಈ ಸ್ಯಾಂಕ್ಷನ್ ಅನ್ನ ಕೇಳೋದಕ್ಕೆ ಅಧಿಕಾರ ಇರುವಂತದ್ದು ಸ್ಪಷ್ಟವಾಗಿ ಓನ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ, ಯಾವುದೇ ಮೂರನೇ ವ್ಯಕ್ತಿಗಿಲ್ಲ. ಹೀಗಾಗಿ ಸ್ನೇಹಮಯಿ ಅವರು ಕೋರ್ಟ್ ಮೂಲಕ ಈ ಒಂದು ಡೈರೆಕ್ಷನ್ ಅನ್ನ ಲೋಕಾಯುಕ್ತಕ್ಕೆ ಕೊಟ್ಟು, ಲೋಕಾಯುಕ್ತದವರು ಸೆಕ್ಷನ್ 19 ಅಡಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೇಳುವಂತಹ ಕೆಲಸಕ್ಕೆ ಮುಂದಾಗೋದು. ಅಂತಂದ್ರೆ ಕಾನೂನಾತ್ಮಕವಾಗಿ ಈ ಬಾರಿ ಏನೋ ಕೇಸನ್ನ ದಾಖಲಿಸುವಂತಹ ಕೆಲಸವನ್ನ ಈಗ ಸ್ನೇಹಮಯಿ ಅವರು ಮಾಡಿದ್ದಾರೆ. ರಕ್ಷಿತ್, ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.